ನಮಸ್ಕಾರ ವೀಕ್ಷಕರೇ. ಯಾವುದೇ ದೇಶಕ್ಕೆ ಧರ್ಮಾಂಧತೆ, ಮತಾಂಧತೆ, ಪೊಳ್ಳು ರಾಷ್ಟ್ರೀಯವಾದ, ಪೊಳ್ಳು ದೇಶ ಪ್ರೇಮ, ಪೊಳ್ಳು ದೇಶಭಕ್ತಿ, ಪೊಳ್ಳು ರಾಷ್ಟ್ರ ಪ್ರೇಮ ಯಾವತ್ತೂ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು. ಅದಕ್ಕೆ ಅತ್ಯುತ್ತಮ ಉದಾಹರಣೆ, ಕಣ್ಣೆದುರಿನ ಉದಾಹರಣೆ, ಜೀವಂತ ಉದಾಹರಣೆ, ಜೀವಂತ ಸಾಕ್ಷ್ಯ, ಕಣ್ಣೆದುರಿನ ನೇರ ಸಾಕ್ಷ್ಯ ಅದು ಶ್ರೀಲಂಕಾ. ಶ್ರೀಲಂಕಾದ ರಾಷ್ಟ್ರಾಧ್ಯಕ್ಷ ಗೊಟಬಾಯ ರಾಜಪಕ್ಷ ತಮ್ಮ ಅಧಿಕೃತ ಸರ್ಕಾರಿ ನಿವಾಸವನ್ನ ಬಿಟ್ಟು ಓಡಿ ಹೋಗಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಉದ್ರಿಕ್ತ ಶ್ರೀಲಂಕನರು ಶ್ರೀಲಂಕಾದ ಮೂಲೆ ಮೂಲೆಯಿಂದ ರಾಜಧಾನಿ ಕೊಲಂಬೋದಲ್ಲಿರುವಂತಹ ರಾಷ್ಟ್ರಾಧ್ಯಕ್ಷರ ಅರಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕ್ತಾರೆ ಅಂತೇಳಿ ಮಾಹಿತಿ ಪಡೆದು, ಗುಪ್ತಚರ ಇಲಾಖೆಯಿಂದ ಮಾಹಿತಿ ಪಡೆದಂತಹ ಗೊಟಬಾಯ ರಾಜಪಕ್ಷ ಸೂಟ್ ಕೇಸ್ ಸಮೇತ, ತಮ್ಮ ಕುಟುಂಬದ ಸಮೇತ ಓಡಿ ಹೋಗಿದ್ದಾರೆ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗೆ, ಸೇನಾ ಮುಖ್ಯಾಲಯಕ್ಕೆ, ಸೇನಾ ಕಚೇರಿಗೆ ದೇಶದ ರಾಷ್ಟ್ರಾಧ್ಯಕ್ಷರು ಓಡಿ ಹೋಗಿರುವಂಥದ್ದು. ಮೇ ತಿಂಗಳಲ್ಲಿ ಗೊಟಬಾಯ ರಾಜಪಕ್ಷ ಅವರ ಸಹೋದರ ಅಣ್ಣ 74 ವರ್ಷದ ಮಹಿಂದ್ರ ರಾಜಪಕ್ಷ ಪ್ರಧಾನಿಯಾಗಿದ್ದಂಥವರು, ಅವರು ಓಡಿ ಹೋದರು ಕುಟುಂಬದ ಸಮೇತ. ಐಷಾರಾಮಿ ಕಾರುಗಳನ್ನು ಬಿಟ್ಟು, ಅವರ ಮನೆಯಲ್ಲಿದ್ದಂತಹ ಕಾರುಗಳನ್ನು ನೋಡಿದ್ರೆ ಶಾಕ್ ಆಗ್ತಿತ್ತು. ಒಂದು ಕಡೆ ದೇಶದ ಜನಕ್ಕೆ ತಿನ್ಲಿಕ್ಕೆ ಗತಿ ಇಲ್ಲ, ಇವರ ಮನೆಯಲ್ಲಿ ಐಷಾರಾಮಿ ಕಾರುಗಳು. ಅಂತಹ ಕಾರುಗಳನ್ನು, ಐಷಾರಾಮಿ ಬಂಗಲೆಯನ್ನು ಬಿಟ್ಟು, ಐಷಾರಾಮಿ ಸರ್ಕಾರಿ ನಿವಾಸವನ್ನು ಬಿಟ್ಟು ಮೇ ತಿಂಗಳಲ್ಲಿ ಮಹಿಂದ್ರ ರಾಜಪಕ್ಷ ಓಡಿ ಹೋಗ್ತಾರೆ. ಓಡಿ ಸೇನಾ ನೆಲೆಯಲ್ಲಿ ಅವಿತುಕೊಳ್ತಾರೆ. ಒಂಥರ ಹೇಡಿತನ ಶ್ರೀಲಂಕಾದ ಪರಿಸ್ಥಿತಿ. ಇವತ್ತು ಶ್ರೀಲಂಕಾದ ರಾಷ್ಟ್ರಾಧ್ಯಕ್ಷ ಗೊಟಬಾಯ ರಾಜಪಕ್ಷ ಅವರ ಮನೆಗೆ, ಸರ್ಕಾರಿ ನಿವಾಸಕ್ಕೆ, ಬ್ರಿಟಿಷ್ ಕಾಲದಲ್ಲಿ ಕಟ್ಟಲಾದಂತಹ ಭವ್ಯವಾದ ಬಂಗಲೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀಲಂಕನರು, ಉದ್ರಿಕ್ತ ಶ್ರೀಲಂಕನರು, ದೇಶದ ಮೂಲೆ ಮೂಲೆಯಿಂದ ಬಂದಂತಹ ಉದ್ರಿಕ್ತ ಜನರು ಮುತ್ತಿಗೆಯನ್ನು ಹಾಕ್ತಾರೆ. ಅದರ ವಿಡಿಯೋಗಳು ವೈರಲ್ ಆಗಿವೆ. ರಾಷ್ಟ್ರಾಧ್ಯಕ್ಷರ ಅರಮನೆಯಲ್ಲಿ ಇದ್ದಂತಹ ಈಜುಕೊಳದಲ್ಲಿ ಈಜಾಡುತ್ತಿರುವಂತಹ, ರಾಷ್ಟ್ರಾಧ್ಯಕ್ಷರ ಅರಮನೆಯ ಅಡುಗೆ ಮನೆಯಲ್ಲಿ ಜನ ಮುತ್ತಿಗೆ ಹಾಕಿ ಸಿಕ್ಕ ಸಿಕ್ಕ ಪದಾರ್ಥಗಳನ್ನು ತಿನ್ನುತ್ತಿರುವ, ರಾಷ್ಟ್ರಾಧ್ಯಕ್ಷರ ಅರಮನೆಯ ಬೆಡ್ರೂಮ್ಗಳನ್ನ ಹಾಸಿಗೆಯಲ್ಲಿ ಮಲಗಿ ಆನಂದಿಸ್ತಾ ಇರುವಂತಹ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿವೆ. ಬಟ್ ರಾಷ್ಟ್ರಾಧ್ಯಕ್ಷರು ಇಲ್ಲ. ಯಾರು ಸಂಕಷ್ಟದ ಸಂದರ್ಭದಲ್ಲಿ ದೇಶವನ್ನ ಮುನ್ನಡೆಸಬೇಕಿತ್ತು ಆ ರಾಷ್ಟ್ರಾಧ್ಯಕ್ಷರು ಈಗ ಅಲ್ಲಿಯ ಜನತೆ ಜೊತೆ ಇಲ್ಲ, ಅವರು ಓಡಿ ಹೋಗಿದ್ದಾರೆ. ರಾಜಪಕ್ಷ, ಗೊಟಬಾಯ ರಾಜಪಕ್ಷ ವಿರುದ್ಧ ಹಲವು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಅಧಿಕಾರವನ್ನ ಬಿಟ್ಟು ತೊಲಗಿ ಅಂತೇಳಿ ಒಪ್ಪಿರಲಿಲ್ಲ. ಫಸ್ಟ್ ಮಹಿಂದ್ರ ರಾಜಪಕ್ಷ ಅಣ್ಣ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಓಡಿ ಹೋದ್ರು. ಈಗ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡದೆಯೇ ಗೊಟಬಾಯ ರಾಜಪಕ್ಷ ಓಡಿ ಹೋಗಿರುವಂಥದ್ದು. ಇದು ಶ್ರೀಲಂಕಾದ ಸದ್ಯದ ಸ್ಥಿತಿ. ಆರಂಭದಲ್ಲಿ ಹೇಳಿದೆ, ಮತಾಂಧತೆ, ಧರ್ಮಾಂಧತೆ, ಪೊಳ್ಳು ರಾಷ್ಟ್ರೀಯವಾದ, ಸುಳ್ಳು ರಾಷ್ಟ್ರೀಯವಾದ, ಸುಳ್ಳು ದೇಶ ಪ್ರೇಮ ಯಾವತ್ತೂ ಯಾವ ದೇಶಕ್ಕೂ ಕೂಡ ಒಳಿತನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, 2009ರಲ್ಲಿ ಮೊದಲ ಬಾರಿಗೆ ಮಹಿಂದ್ರ ರಾಜಪಕ್ಷ ಶ್ರೀಲಂಕಾದ ರಾಷ್ಟ್ರಾಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಶ್ರೀಲಂಕಾದ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಪ್ರಚಂಡ ಬಹುಮತದಿಂದ. 2009ರಲ್ಲಿ ಅಧಿಕಾರಕ್ಕೆ ಬಂದಂತಹ ಮಹಿಂದ್ರ ರಾಜಪಕ್ಷ ಸುಮಾರು 30 ವರ್ಷಗಳಿಂದ ಅಂತ ಹೇಳಿದ್ರೆ 3 ದಶಕಗಳಿಂದ ಶ್ರೀಲಂಕಾದಲ್ಲಿ ತಮಿಳ್ LTTE ಮತ್ತೆ ಶ್ರೀಲಂಕಾ ಸೇನೆಯ ನಡುವೆ ನಡೆಯುತ್ತಿದ್ದಂತಹ ಯುದ್ಧಕ್ಕೆ ಮುಕ್ತಿ ಕಾಣಿಸ್ತಾರೆ. 2009ರಲ್ಲಿ ಅವರ ಸಹೋದರ, ಈಗಿನ ರಾಷ್ಟ್ರಾಧ್ಯಕ್ಷ ಯಾರು ಓಡಿ ಹೋಗಿದ್ದಾರೆ ಗೊಟಬಾಯ ರಾಜಪಕ್ಷ, ಆ ಸಂದರ್ಭದಲ್ಲಿ ತಮ್ಮ ಅಣ್ಣನ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿ ನೇಮಕಗೊಳ್ತಾರೆ. ಗೊಟಬಾಯ ರಾಜಪಕ್ಷ ಮೂಲತಃ ಸೇನಾಧಿಕಾರಿ, ಶ್ರೀಲಂಕಾ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಂಥವರು. ಅವರು ನಿವೃತ್ತಿಯ ಬಳಿಕ ಅಮೆರಿಕದಲ್ಲಿ ಆರಾಮದಲ್ಲಿದ್ದರು. ಸೊ 2009ರಲ್ಲಿ ಮೊದಲ ಬಾರಿಗೆ ಅಧ್ಯಕ್ಷ ಆದಂತಹ ಮಹಿಂದ್ರ ರಾಜಪಕ್ಷ
ತಮ್ಮ ಸಹೋದರನನ್ನು ಕರೆದುಕೊಂಡು ಬಂದು ಶ್ರೀಲಂಕಾದ ರಕ್ಷಣಾ ಸಚಿವರನ್ನಾಗಿ ನೇಮಕ ಮಾಡ್ತಾರೆ. ಶ್ರೀಲಂಕಾದ ರಕ್ಷಣಾ ಸಚಿವರಾದ ಬಳಿಕ 2009ರಲ್ಲಿ ಗೊಟಬಾಯ ರಾಜಪಕ್ಷ ನೇತೃತ್ವದಲ್ಲಿ ಶ್ರೀಲಂಕಾದ ಸೇನೆ LTTEಯನ್ನು ಸದೆಬಡಿಯುತ್ತೆ. ಆ ಮುಖಾಂತರ ವೀರರು ಶೂರರು ಅಂತೇಳಿ ಕರೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ನೋಡಿ ಅವರನ್ನ ಎಷ್ಟರ ಮಟ್ಟಿಗೆ ವಿಜೃಂಭಣೆ ಮಾಡುತ್ತೆ ಅಲ್ಲಿಯ ದೇಶ ಅಂತ ಹೇಳಿದ್ರೆ, ಅವರನ್ನ ಸಿಂಹಳದ ಬೌದ್ಧ ರಾಜರು ಅಂತೆ ಕರೀಲಿಕ್ಕೆ ಶುರು ಮಾಡ್ತಾರೆ, ದೊರೆಗಳು ಅಂತೇಳಿ ಕರೀಲಿಕ್ಕೆ ಶುರು ಮಾಡ್ತಾರೆ. ಕೆಲವರು ಸಾಮ್ರಾಟ ಮಹಿಂದ ಅಂತೇಳಿ ಕರೀತಾರೆ. ಸಾಮ್ರಾಟ, ಎಂಪರರ್, ಕಿಂಗ್ ಅಂತೇಳಿ ಬಿರುದು ಬಾವಳಿಗಳನ್ನು ಕೊಟ್ಟು ಅವರನ್ನ ತಲೆ ಮೇಲೆ ಹೊತ್ತಿ ಮೆರೆದಾಡ್ತಾರೆ ಹೊತ್ಕೊಂಡು ಶ್ರೀಲಂಕಾದ ಜನ. ಇದಾದ ಬಳಿಕ 2019ರಲ್ಲಿ ಶ್ರೀಲಂಕಾದಲ್ಲಿ ಈಸ್ಟರ್ ಡೇ ದಾಳಿ ನಡೆಯುತ್ತೆ. ಈ ದಾಳಿಯ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಮಹಿಂದ ರಾಜಪಕ್ಷ ಮತ್ತೆ ಗೊಟಬಾಯ ರಾಜಪಕ್ಷ ಅವರ ಪಾರ್ಟಿ ದೇಶದ ಭದ್ರತೆಯನ್ನೇ ಮುಂದೆ ಇಟ್ಕೊಂಡು, ದೇಶಕ್ಕೆ ಸೆಕ್ಯೂರಿಟಿ ಬೇಕು, ನಾವು ಮಾತ್ರ ದೇಶಕ್ಕೆ ಭದ್ರತೆಯನ್ನು ಕೊಡ್ಲಿಕ್ಕೆ ಸಾಧ್ಯ, ದೇಶವನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಎನ್ನುವಂತಹ ಪ್ರಚಾರದಲ್ಲಿ ಮತವನ್ನ ಕೇಳುತ್ತೆ. ಈಸ್ಟರ್ ಡೇ ಬಾಂಬ್ ದಾಳಿಯ ಕಾರಣದಿಂದಾಗಿ ರಾಜಪಕ್ಷ ಪಾರ್ಟಿ ಏನಿದೆ ಅದು ಪ್ರಚಂಡ ಬಹುಮತದಿಂದ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ನೋಡಿ, ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಯಾರು ಗೊಟಬಾಯ ರಾಜಪಕ್ಷ, ನನಗೆ ಗೊತ್ತಿತ್ತು ಕೇವಲ ಸಿಂಹಳಿಯ ಬೌದ್ಧರ ಮತ ಸಿಕ್ಕಿದ್ರೆ ಸಾಕು, ನಾನು ಗೆಲ್ತೀನಿ ಅಂತ ಗೊತ್ತಿತ್ತು ಅಂತೇಳಿ. ಮೆಜಾರಿಟಿಯನ್ ವರ್ಸಸ್ ಬಹುಸಂಖ್ಯಾತರು ವರ್ಸಸ್ ಅಲ್ಪಸಂಖ್ಯಾತರು ಎನ್ನುವಂತಹ ಪರಿಸ್ಥಿತಿ ಶ್ರೀಲಂಕಾದಲ್ಲಿ ಸೃಷ್ಟಿಯಾಯಿತು. ಧರ್ಮ ವಿಭಜನೆ ಸೃಷ್ಟಿಯಾಯಿತು. ಮುಸಲ್ಮಾನರು, ತಮಿಳ್ ಹಿಂದೂಗಳು ಮತ್ತೆ ಕ್ರಿಶ್ಚಿಯನರ ವಿರುದ್ಧ ಸಿಂಹಳಿಯ ಬೌದ್ಧರು ತಮ್ಮ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಬೂರ್ಖಾ ನಿಷೇಧಕ್ಕೆ ನಿರ್ಧಾರಗಳಾದವು. ಮುಸಲ್ಮಾನರ ಜೊತೆ ವ್ಯಾಪಾರಗಳನ್ನು ಮಾಡಬಾರದು ಎನ್ನುವಂತಹ ಘೋಷಣೆಗಳಾದವು. ಕೋವಿಡ್ ಸಂದರ್ಭದಲ್ಲಿ ಮುಸಲ್ಮಾನರ ಪದ್ಧತಿಗೆ ವಿರುದ್ಧವಾಗಿ ಅವರ ಸಮುದಾಯದ ಮೃತದೇಹಗಳನ್ನು ಅಂತ್ಯಕ್ರಿಯೆ ಮಾಡಲಾಯಿತು ಅಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ ಧರ್ಮಾಂಧತೆ, ಮತಾಂಧತೆ. ಅಧ್ಯಕ್ಷರು ಏನು ಹೇಳಿದ್ದು ಅಂತ ಹೇಳಿದ್ರೆ, ಸಿಂಹಳಿಯ ಬೌದ್ಧರ ಮತ ಸಿಕ್ಕಿದ್ರೆ ಸಾಕು, ನಾನು ಗೆದ್ದು ಬರ್ತೀನಿ, ಅಧಿಕಾರಕ್ಕೆ ಬರ್ತೀನಿ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಹೇಳ್ತಾರೆ ಗೊಟಬಾಯ ರಾಜಪಕ್ಷ. ಸಿಂಹಳಿಯ ಬೌದ್ಧ ಧರ್ಮಗುರುಗಳು ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ರು. ಇವೆಲ್ಲ ಆಯ್ತು. ದೇಶಪ್ರೇಮ ಮತ್ತು ಧರ್ಮ ಮತಾಂಧತೆಯ ಕಾರಣ. ಬಟ್ ಏನಾಯ್ತು ಶ್ರೀಲಂಕಾದ ಪರಿಸ್ಥಿತಿ? ಸೊ ಜನಪ್ರಿಯತೆ, ವೀರರು, ಶೂರರು, ಧೀರರು ಅಂತೇಳಿ ಕರೆಸಿಕೊಂಡು, ದೊರೆಗಳು ಅಂತೇಳಿ ಕರೆಸಿಕೊಂಡಂಥವ್ರು, ಸಾಮ್ರಾಟರು ಅಂತೇಳಿ ಕರೆಸಿಕೊಂಡು ಬಂದಂತಹ ರಾಜಪಕ್ಷ ಕುಟುಂಬ, ರಾಜಪಕ್ಷ ಪಾರ್ಟಿ ಏನಿದೆ, ಕೊನೆಗೆ ಇವತ್ತು ಶ್ರೀಲಂಕಾದ ಜನರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ತಿನ್ಲಿಕ್ಕೆ ಅನ್ನ ಇಲ್ಲದಂತಹ ಪರಿಸ್ಥಿತಿ. ನೋಡಿ, ಜುಲೈ 10ನೇ ತಾರೀಕಿನವರೆಗೆ ಶ್ರೀಲಂಕಾದಲ್ಲಿ ಒಂದು ಆದೇಶ ಆಗಿದೆ. ಏನು ಅಂತ ಹೇಳಿದ್ರೆ, ಪೆಟ್ರೋಲ್ ಎಲ್ಲರಿಗೂ ಸಿಗಲ್ಲ, ತೀರಾ ಅವಶ್ಯಕತೆ ಇದ್ರೆ ಮಾತ್ರ ಪೆಟ್ರೋಲ್ಗೆ ಕೊಡ್ತೀವಿ ನಾವು ಅಂತೇಳಿ ಘೋಷಣೆ ಆಗಿದೆ. ಕಾರಣ, ಪೆಟ್ರೋಲ್ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ದುಡ್ಡಿಲ್ಲ ಶ್ರೀಲಂಕಾದ ಬಳಿ, ಡೀಸೆಲ್ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಶ್ರೀಲಂಕಾದ ಬಳಿ ದುಡ್ಡಿಲ್ಲ. ಅಗತ್ಯ ಆಹಾರ ಪದಾರ್ಥಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಶ್ರೀಲಂಕಾದ ಬಳಿ ದುಡ್ಡಿಲ್ಲ. ಯಾರ ಆಡಳಿತ? ಅದೇ ಸಾಮ್ರಾಟರು, ದೊರೆಗಳು, ವೀರರು, ಇವರ ಆಡಳಿತ, ರಾಜಪಕ್ಷ ಆಡಳಿತ. ಪ್ರಚಂಡ ಬಹುಮತದಿಂದ ಮತ್ತೆ ಅಧಿಕಾರಕ್ಕೆ ಬಂದಂತಹ ರಾಜಪಕ್ಷ ಇಡೀ ಕುಟುಂಬ, ಗೊಟಬಾಯ ರಾಜಪಕ್ಷ ಮತ್ತು ಮಹಿಂದ ರಾಜಪಕ್ಷ, ನೋಡಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ನೋಡಿ. ಅಧಿಕಾರದ ಅಮಲು ಮತ್ತೆ ಜನಪ್ರಿಯತೆಯ ಅಮಲು ನಾಯಕರ ತಲೆ ಕೆಡಿಸಿಬಿಟ್ರೆ ಆ ದೇಶದ ಪರಿಸ್ಥಿತಿ ಏನಾಗಬಹುದು ಎನ್ನುವುದಕ್ಕೆ ಬಹುಶಃ ಶ್ರೀಲಂಕಾ ಅತ್ಯುತ್ತಮ ಉದಾಹರಣೆ.
ಜನಪ್ರಿಯತೆ ಮತ್ತು ಅಧಿಕಾರದ ಅಮಲಲ್ಲಿ ತೇಲಾಡ್ತಾ ಇದ್ದಂತಹ ರಾಜಪಕ್ಷ ಕುಟುಂಬ 2019ರಲ್ಲಿ ಒಂದು ಅತ್ಯಂತ ಕೆಟ್ಟ ಆರ್ಥಿಕ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಅದೇನು ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಕಡಿತವನ್ನ ಮಾಡ್ತಾರೆ. ತೆರಿಗೆ ಕಡಿತ, ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು $1.4 ದಶಲಕ್ಷ ಮೊತ್ತದ ಆದಾಯ ಕುಂಠಿತ ಆಗುತ್ತೆ. ಆಗ ಹಣಕಾಸು ಸಚಿವರಾಗಿದ್ದಂಥವರು ಸರ್ಕಾರಕ್ಕೆ ಬುದ್ಧಿ ಮಾತನ್ನ ಹೇಳ್ತಾರೆ, ಇದು ಸರಿಯಲ್ಲ, ಇದರಿಂದ ತೊಂದರೆ ಆಗುತ್ತೆ, ಭವಿಷ್ಯದಲ್ಲಿ ನಮಗೆ ನಮ್ಮ ದೇಶ ದಿವಾಳಿ ಏಳುವಂತಹ ಪರಿಸ್ಥಿತಿ ಬರಬಹುದು, ಇಂತಹ ನಿರ್ಧಾರವನ್ನು ಕೈಗೊಳ್ಳಬೇಡಿ ಅಂತೇಳಿ. ಆದರೆ ಸಾಮ್ರಾಟರು, ದೊರೆಗಳು, ವೀರರು, ಶೂರರು, ಧೀರರು, ಜನಪ್ರಿಯತೆ ಮತ್ತು ಅಧಿಕಾರದ ಅಮಲಿನಲ್ಲಿ ತೇಲುತ್ತಿದ್ದಂತಹ ಪ್ರಭೂತಿಗಳಿಗೆ ಅದು ತಲೆನೇ ಕೆಡಿಸ್ಕೊಳ್ಳಲ್ಲ. ಇವನು ಎನ್ನುವ ಲೆಕ್ಕಕ್ಕೆ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಅದಾದ ಬಳಿಕ ಇನ್ನೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ನಿರ್ಧಾರ ನಿಮಗೆ ಇನ್ನೊಂದು ನಿರ್ಧಾರವನ್ನ ನಿಮ್ಮ ತಲೆಯಲ್ಲಿ ಯೋಚನೆ ಬಂದು ಕೂಡ ತಪ್ಪೇನಿಲ್ಲ. ಏನು ಅಂತ ಹೇಳಿದ್ರೆ, ರಸಗೊಬ್ಬರ ನಿಷೇಧ. ಇಡೀ ಶ್ರೀಲಂಕಾದಲ್ಲಿ ರಾಜಪಕ್ಷ ಸರ್ಕಾರ ರಸಗೊಬ್ಬರ ಬಳಕೆಯನ್ನೇ ನಿಷೇಧ ಮಾಡುತ್ತೆ. ರಸಗೊಬ್ಬರ ಬಳಕೆಯನ್ನೇ, ರೈತರು ರಸಗೊಬ್ಬರ ಬಳಸುವಂತಿಲ್ಲ. ಆರ್ಗ್ಯಾನಿಕ್ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆನ್ನುವಂತಹ ದಿಢೀರ್ ನಿರ್ಧಾರವನ್ನು ಕೈಗೊಳ್ಳುತ್ತೆ. ವಿದೇಶದಿಂದ ರಸಗೊಬ್ಬರ ಆಮದುವನ್ನು ನಿಲ್ಲಿಸುತ್ತೆ ರಾಜಪಕ್ಷ ಸರ್ಕಾರ. ನಿಮಗೆ ನೆನಪಾಗಿರುತ್ತೆ ಯಾವ ನಿರ್ಧಾರ ಇದೇ ಥರದ್ದು ಆಗಿದೆ ಅಂತೇಳಿ. ಸೊ ರಸಗೊಬ್ಬರ ನಿಷೇಧದ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಒಂದು, ಕೃಷಿ ಉತ್ಪಾದಕತೆ ಮತ್ತು ಉತ್ಪಾದನೆ ಎರಡೂ ಕೂಡ ಏಕಕಾಲಕ್ಕೆ ಕುಂಠಿತ ಆಯಿತು, ಕುಸಿದು ಬಿತ್ತು. ವಿದೇಶಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ರಬ್ಬರು ಮತ್ತು ಟೀಯನ್ನು ರಫ್ತು ಮಾಡುತ್ತಿದ್ದಂತಹ ದೇಶದಲ್ಲಿ ಆ ರಫ್ತಿಗೆ, ಆ ಉತ್ಪಾದನೆ, ಕೃಷಿ ಬೆಳೆಯೇ ಸಿಗದಂಗಾಯಿತು. ಬಿಕಾಸ್ ರಸಗೊಬ್ಬರ ಇಲ್ಲ. ಏನಾಯಿತು, ವಿದೇಶಕ್ಕೆ ಆಹಾರ ಪದಾರ್ಥಗಳ ರಫ್ತು ಕಡಿಮೆ ಆಗ್ತಾ ಇದ್ದ ಹಾಗೆ, ವಿಶೇಷವಾಗಿ ಟೀ ಮತ್ತು ರಬ್ಬರು, ಶ್ರೀಲಂಕಾದ ಆರ್ಥಿಕತೆಯಲ್ಲಿ ಕಂಪನ ಶುರುವಾಯಿತು. ಒಂದು ಕಡೆ ತೆರಿಗೆ ಕಡಿತದಿಂದ ಆದಂತಹ ಅತಿ ದೊಡ್ಡ ಆದಾಯ ನಷ್ಟ, ಜೊತೆಗೆ ದೇಶಕ್ಕೆ ಆದಾಯ ತಂದುಕೊಡುತ್ತಿದ್ದಂತಹ ಟೀ, ರಬ್ಬರ್ನಂತಹ ಪ್ರಮುಖ ಉತ್ಪನ್ನಗಳ, ಕೃಷಿ ಉತ್ಪನ್ನಗಳ ರಫ್ತಿನ ಕುಂಠಿತದಿಂದ ಆದಂತಹ ವಿದೇಶಿ ಕರೆನ್ಸಿಯ ಇಳಿಮುಖ, ಎರಡು ಹೊಡೆತವನ್ನು ಏಕಕಾಲಕ್ಕೆ ಶ್ರೀಲಂಕಾ ತಿಂತು. ಅದನ್ನು ರಿವರ್ಸ್ ಮಾಡಿದ್ರು. ತುಂಬ ತಿಂಗಳ ಬಳಿಕ, ಪ್ರತಿರೋಧಗಳು ವ್ಯಕ್ತ ಆದ ಬಳಿಕ, ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡೂ ಕಡಿಮೆ ಆಗ್ತಿದೆ ಅಂತೇಳಿ ಗೊತ್ತಾದ ಬಳಿಕ ಅದನ್ನು ರಸಗೊಬ್ಬರ ನಿಷೇಧ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡ್ರು. ಬಟ್ ಕಾಲ ಮಿಂಚಿತ್ತು, ಕಾಲ ಅದಕ್ಕೆ ಪೂರಕವಾಗಿರಲಿಲ್ಲ. ಬಿಕಾಸ್ ಆ ಸಂದರ್ಭದಲ್ಲಿ ಕೋವಿಡ್ ಅಟ್ಯಾಕ್ ಆಯಿತು, ಕೊರೋನಾ ಬಂತು. ಶ್ರೀಲಂಕಾದ ಆರ್ಥಿಕತೆ, ದೊಡ್ಡ ಮಟ್ಟದಲ್ಲಿ ಪ್ರವಾಸೋದ್ಯಮವನ್ನು ನಂಬಿಕೊಂಡಿರುವಂತಹ ಶ್ರೀಲಂಕಾದ ಆರ್ಥಿಕತೆಗೆ ಕೋವಿಡ್ ಕೂಡ ಹೊಡೆತವನ್ನು ಕೊಡ್ಲಿಕ್ಕೆ ಶುರುವಾಯಿತು. ಪ್ರವಾಸಿಗರ ಬರಲಿಲ್ಲ ಬಿಕಾಸ್ ಆಫ್ ಲಾಕ್ಡೌನ್. ಸೊ ಒಂದು ಕಡೆ ಟ್ಯಾಕ್ಸ್ ಕಟ್ಟು, ಇನ್ನೊಂದು ಕಡೆ ರಸಗೊಬ್ಬರ ನಿಷೇಧ, ಇನ್ನೊಂದು ಕಡೆ ಕೋವಿಡ್. ಸೊ ಮೂರರ ಹೊಡೆತವನ್ನು ಏಕಕಾಲಕ್ಕೆ ಶ್ರೀಲಂಕಾ ತಿನ್ನಬೇಕಾಯಿತು. ಎರಡು ನಿರ್ಧಾರಗಳು ಸ್ವಯಂಕೃತ ಅಪರಾಧಗಳು. ಒಂದು ನ್ಯಾಚುರಲ್ ಡಿಸಾಸ್ಟರ್ ಥರ ಕೋವಿಡ್. ಇದು ಶ್ರೀಲಂಕಾದ ಕತೆ. ಧೀರರು, ಶೂರರು, ದೊರೆಗಳು, ಸಾಮ್ರಾಟರ ಕೈಗೆ ಶ್ರೀಲಂಕಾವನ್ನು ಕೊಟ್ಟಂತಹ ಜನ ಇವತ್ತು ಬೀದಿಯಲ್ಲಿ ತುತ್ತು ಅನ್ನಕ್ಕಾಗಿ, ಒಪ್ಪತ್ತಿನ ಊಟಕ್ಕಾಗಿ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ. ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಶಾಲೆಗಳು ಬಂದಾಗಿವೆ, ಬಸ್ಸುಗಳ ಓಡಾಟ ಇಲ್ಲ, ರೈಲುಗಳ ಫೂಟೇಜ್ ಒಂದು ನೋಡ್ತಾ ಇದ್ವಿ ನಾವು ಕೆಲ ದಿನಗಳ ಹಿಂದೆ. ಯಾವತ್ತೂ ಕೂಡ ಆ ರೀತಿ ಶ್ರೀಲಂಕಾದಲ್ಲಿ ಜನ ರೈಲಿನಲ್ಲಿ ಓಡಾಡಿಯೇ ಇಲ್ಲ ಅಂತೆ. ಯಾವತ್ತು ರೈಲಿನಲ್ಲಿ ಬೋಗಿ ಒಳಗಡೆ ಅಲ್ಲ, ಬೋಗಿಯ ಹೊರಗೆ ಕಂಬಿಯನ್ನು ಹಿಡಿದುಕೊಂಡು ಹೇಗೆ ಬಸ್ನಲ್ಲಿ ರಶ್ ಆಗಿಬಿಟ್ರೆ ನೇತಾಡ್ಕೊಂಡು ಹೋಗ್ತಿದ್ವಿ, ಆ ರೀತಿ ಜನ ಓಡಾಡ್ತಾ ಇದ್ದಾರೆ ಅಲ್ಲಿ. ಬಿಕಾಸ್ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಕಡಿಮೆ ಆಗಿದೆ. ಇದು ಒಂದು ಕಥೆ. ತುಂಬ ಜನ ಶ್ರೀಲಂಕಾದ ಈ ಆರ್ಥಿಕ ದುರಂತಗಳಿಗೆ ಚೀನಾ ಕಾರಣ ಅಂತ ಹೇಳೋರಿದ್ದಾರೆ. ಬಟ್ ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ,
ಚೀನಾ ಹಾಗೆ ನೋಡಕ್ ಹೋದ್ರೆ ಶ್ರೀಲಂಕಾಕ್ಕೆ ದೊಡ್ಡ ಪ್ರಮಾಣದಲ್ಲಿ ಏನು ಸಾಲ ಕೊಟ್ಟಿಲ್ಲ. ನೋಡಿ, ಶ್ರೀಲಂಕಾದ ಒಟ್ಟು ಸಾಲ $51 ಬಿಲಿಯನ್, 51 ದಶಲಕ್ಷ ಡಾಲರ್. ಅದರಲ್ಲಿ ಚೀನಾದ ಪಾಲಿರುವಂಥದ್ದು ಕೇವಲ $6.5 ಬಿಲಿಯನ್. ಉಳಿದ ಮೊತ್ತವನ್ನು ಯಾರು ಸಾಲ ಕೊಟ್ಟಿದ್ದು ಅಂತ ಹೇಳಿದ್ರೆ ಇದೇ IMF ಅವರು, ಇದೇ ವರ್ಲ್ಡ್ ಬ್ಯಾಂಕ್ ಅವರು, ವಿಶ್ವ ಬ್ಯಾಂಕ್ ಅವರು ಮತ್ತು IMF. ಸಾಲ ತಗೊಳ್ಳಿ ಅಂತೇಳಿ ಸಾಲ ಕೊಡ್ತಾ ಹೋದ್ರು, ಇವರು ತಗೋತಾ ಬಂದರು. ಚೀನಾದ್ದು ಜಸ್ಟ್ $6.5 ಬಿಲಿಯನ್ ಅಷ್ಟೇ, ಒಂದು 10% ಇರ್ಬೋದು $51 ಬಿಲಿಯನ್ ಅಲ್ಲಿ. ಸೊ ಇದೇ ಮೊದಲ ಬಾರಿಗೆ ಶ್ರೀಲಂಕಾ ತನ್ನ ಸಾಲವನ್ನು ಪಾವತಿ ಮಾಡದ ಲೆವೆಲ್ಗೆ ಬಂದಿದೆ. ಪಾವತಿ ಮಾಡ್ತಾ ಇಲ್ಲ ಶ್ರೀಲಂಕಾ, ಡಿಫಾಲ್ಟರ್ ಆಗಿದೆ. $51 ಬಿಲಿಯನ್ ಸಾಲ ಇರುವಂಥದ್ದು ದೊಡ್ಡ ಪ್ರಮಾಣದ ಸಾಲ. ಒಂದು ಕಡೆ ರಫ್ತು ಕುಸಿದಿದೆ, ವಿದೇಶಿ ವಿನಿಮಯ ಇಲ್ಲ. ನೋಡಿ, ಶ್ರೀಲಂಕಾದ ಬಳಿ ಈಗ ವಿದೇಶಿ ಕರೆನ್ಸಿ ಕೂಡ ಇಲ್ಲ. ಆಹಾರ ಉತ್ಪನ್ನಗಳನ್ನು, ಪೆಟ್ರೋಲ್ ಡೀಸೆಲನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಅದರ ಬಳಿ ಈಗ ವಿದೇಶಿ ಕರೆನ್ಸಿ ಕೂಡ ಇಲ್ಲ. ಭಾರತ ಸಹಾಯ ಮಾಡಿದೆ, $1.9 ಬಿಲಿಯನ್ ಆರ್ಥಿಕ ನೆರವನ್ನು ಕೊಟ್ಟಿರುವುದು. ಹಣಕಾಸು ನೆರವು $1.5 ಬಿಲಿಯನ್ ಮೊತ್ತದ ವಸ್ತುಗಳನ್ನು, ಸಾಮಗ್ರಿಗಳನ್ನು ನಾವು ಶ್ರೀಲಂಕಾಕ್ಕೆ ತಲುಪಿಸ್ತಾ ಇದ್ದೀವಿ. ನೋಡಿ, ಶ್ರೀಲಂಕಾದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಒಂದು ಆರ್ಥಿಕ ಕುಸಿತ, ಆರ್ಥಿಕ ಸಂಕಷ್ಟ, ಆರ್ಥಿಕ ಬಿಕ್ಕಟ್ಟು. ಅದು ಹೇಗೆ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. IMF ಮತ್ತು ವರ್ಲ್ಡ್ ಬ್ಯಾಂಕ್ನ ತಂಡ ಅಂದರೆ ಮುಂದಿನ ವಾರ ಶ್ರೀಲಂಕಾಕ್ಕೆ ಭೇಟಿ ಕೊಡೋದಿದೆ, ಏನು ಮಾಡಬೇಕು ಅಂತ. ಈಗ ಆಲ್ರೆಡಿ ಅವರು IMF ಅವರು ಒಂದು ಷರತ್ತಿಟ್ಟಿದ್ದಾರೆ, ನಾವು ನಿಮಗೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬಡ್ಡಿ ಹೆಚ್ಚಳ ಮಾಡಬೇಕು, ಟ್ಯಾಕ್ಸ್ ಹೆಚ್ಚಳ ಮಾಡಬೇಕು ಅಂತ. ಸೊ ಹೊಡೆತ ಯಾರಿಗೆ? ಜನಸಾಮಾನ್ಯರಿಗೆ. ಒಂದು ಆರ್ಥಿಕ ಬಿಕ್ಕಟ್ಟು, ಇನ್ನೊಂದು ಕಡೆ ರಾಜಕೀಯ ನಾಯಕತ್ವ. ನೋಡಿ, ಇವತ್ತು ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಹಿಂದ ರಾಜಪಕ್ಸೆ ಮೇನಲ್ಲೇ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಇವತ್ತು ರಾಷ್ಟ್ರಾಧ್ಯಕ್ಷ ಗೊಟಬಾಯ ರಾಜಪಕ್ಷ ಓಡಿ ಹೋಗಿದ್ದಾರೆ. ರಾಜಕೀಯ ನೇತೃತ್ವ ಎಲ್ಲಿದೆ? ಬಿಕಾಸ್ ರಾಜಕೀಯ ನೇತೃತ್ವ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಯಾರನ್ನ ನಂಬಿ ವಿದೇಶಗಳು ಶ್ರೀಲಂಕಾಕ್ಕೆ ನೆರವು ಕೊಡಬೇಕು? ಈಗ ಭಾರತ ಆಗಲಿ, ಯಾವ ದೇಶ ಆಗಲಿ, ಯಾರ ಜೊತೆ ಮಾತುಕತೆ ಮಾಡಿ, ಯಾರ ಆಧಾರದಲ್ಲಿ, ಅದಕ್ಕೆ ಯಾರಾದ್ರೂ ಪ್ರತಿನಿಧಿ ಅಂತ ಬೇಕಲ್ಲ. ರಾಜಕೀಯ ಬಿಕ್ಕಟ್ಟು ಒಂದು ಕಡೆ, ಆರ್ಥಿಕ ಸಂಕಷ್ಟ ಒಂದು ಕಡೆ. ಹೀಗಾಗಿ ಹೇಳಿದ್ದು, ಧರ್ಮಾಂಧತೆ, ಮತಾಂಧತೆ, ಪೊಳ್ಳು ದೇಶ ಪ್ರೇಮ, ಪೊಳ್ಳು ರಾಷ್ಟ್ರೀಯವಾದ. ನೋಡಿ, ಅವತ್ತು ಅಲ್ಪಸಂಖ್ಯಾತ ಧರ್ಮದ ವಿರುದ್ಧ, ಅದು ಬರೀ ಮುಸಲ್ಮಾನರಂತಲ್ಲ, ತಮಿಳ್ ಹಿಂದೂಗಳು, ಕ್ರಿಶ್ಚಿಯನರು, ಮುಸಲ್ಮಾನರ ವಿರುದ್ಧ ಸಿಂಹಳಿಯ ಬೌದ್ಧ ಧರ್ಮಗುರುಗಳು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ 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 ಬೊಬ್ಬೆ ಹೊಡೆಯುತ್ತಿದ್ದಂಥವರು ಇವತ್ತು ಯಾರು ನೆರವಿಗೆ ಬರ್ತಾರೆ? ಈಗ ಬೀದಿಯಲ್ಲಿ ನಿಂತವರಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ. ಬೌದ್ಧ ಗುರುಗಳು ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆಗೆ ಧುಮುಕಿದ್ದಾರೆ. ಬಟ್ ಕಾರಣ ಯಾರು? ಯಾರನ್ನ ತಾವು ದೊರೆಗಳು, ಸಾಮ್ರಾಟರು, ರಾಜರು, ವೀರರು, ಧೀರರು, ಶೂರರು ಅಂತೇಳಿ ಹೊಗಳಿ ಅಟ್ಟಕ್ಕೇರಿಸಿ ಮೆರೆಸಿದ್ರು, ಅವರೇ ಕಾರಣಕರ್ತರು, ರಾಜಪಕ್ಷ ಕುಟುಂಬ. ಬಟ್ ಪರಿಸ್ಥಿತಿ ಶ್ರೀಲಂಕಾದ್ದು ಅದು ಹೇಗೆ ಆ ದೇಶ ಮತ್ತೆ ಈ ಬಿಕ್ಕಟ್ಟಿನಿಂದ ಹೊರಬರುತ್ತೆ ಅಂತೇಳಿ ಅರ್ಥವೇ ಆಗ್ತಿಲ್ಲ. ಬಿಕಾಸ್ ಸಾಲ ಕೊಡುವಂಥವ್ರು ಎಷ್ಟು ಅಂತ ಸಾಲ ಕೊಡ್ತಾರೆ? $51 ಬಿಲಿಯನ್ ಸಾಲ ಆಲ್ರೆಡಿ ಇದೆ. ಈಗ ಅಲ್ಲಿ ಆರ್ಥಿಕ ತಜ್ಞರು ಹೇಳ್ತಾ ಇರೋದು ಪ್ರೈವೇಟೈಸೇಷನ್ ಮಾಡಿ, ಸರ್ಕಾರಿ ಕಂಪನಿಗಳನ್ನು ಖಾಸಗೀಕರಣಗೊಳಿಸಿ ಅಂತೇಳಿ. ಬಿಕಾಸ್ ಒಂದಿಷ್ಟು ದುಡ್ಡು ಬರುತ್ತೆ, ಮ್ಯಾನೇಜ್ ಮಾಡ್ಕೋಬಹುದು ಎನ್ನುವಂತಹ ಸಲಹೆ. ಬಟ್ ನೋಡಿ, ನಿರ್ಧಾರಗಳು ಕೋವಿಡ್ ಕಾರಣ ಹೌದು, ಬಟ್ ಕೋವಿಡ್ಗಿಂತ ತೆಗೆದುಕೊಂಡಂತಹ ಇತರೆ ನಿರ್ಧಾರಗಳು, ಎಚ್ಚರಿಸಿದ ಸಂದರ್ಭದಲ್ಲಿ ಮಾತುಗಳನ್ನು ಕೇಳುವಂತಹ ವ್ಯವಧಾನ, ಪ್ರಜ್ಞೆ, ಸಾಮಾನ್ಯ ಜ್ಞಾನ ಇಲ್ಲದೆ ಇರುವಂತಹ ಸಂದರ್ಭ. ಹಣಕಾಸು ಸಚಿವರೇ ಹೇಳಿದ್ರು, ಅಲ್ಲಿ ಟ್ಯಾಕ್ಸ್ ಕಟ್ ಮಾಡಬೇಕಾದ್ರೆ ಮಾಡಬೇಡಿ, ತೊಂದರೆ ಆಗುತ್ತೆ ದೇಶಕ್ಕೆ, ದಿವಾಳಿ ಎದ್ದು ಹೋಗ್ತೀವಿ ನಾವು, ಕಷ್ಟ ಆಗುತ್ತೆ ಕೇಳಲಿಲ್ಲ. ಬಿಕಾಸ್ ಅಧಿಕಾರದ ಅಮಲು ಮತ್ತು ಜನಪ್ರಿಯತೆಯ ಅಮಲು ಅಷ್ಟರ ಮಟ್ಟಿಗೆ ತಲೆಯಲ್ಲಿ ತುಂಬಿ ಹೇಳಿದ್ರು. ಕೇವಲ ಸಿಂಹಳಿಯ ಬೌದ್ಧರ
ಮತಗಳಿಂದಲೇ ನಾನು ಗೆದ್ದು ಬರಬಲ್ಲೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತೇಳಿ ದೇಶದ ರಾಷ್ಟ್ರಾಧ್ಯಕ್ಷರು ಒಬ್ಬರು ಆಡಿದಂತಹ ಮಾತು ಬಹುಶಃ ಈಗ ಆ ಸಮುದಾಯಕ್ಕೆ ಇವರನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇದು ಮತಾಂಧತೆ ಧರ್ಮಾಂಧತೆಯನ್ನು ನಂಬಿ ಕೆಟ್ಟಂತಹ ದೇಶದ ಕತೆ. ಅಧಿಕಾರದ ಅಮಲು, ಜನಪ್ರಿಯತೆಯ ಅಮಲು ಒಂದು ದೇಶವನ್ನು ಹೇಗೆ ಹಾಳು ಮಾಡಿಬಿಡಬಹುದು ಎನ್ನುವುದಕ್ಕೆ ಶ್ರೀಲಂಕಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್.